ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂತ ಗೆಸ್ ಮಾಡಿ ನೋಡೋಣ. ಓ, ಗೊತ್ತಾಯ್ತಾ? ಹೆಸರಲ್ಲೇ ಇದೆ ಅಲ್ವಾ? ಹೌದು, ಕರೆಕ್ಟ್, ನಿಮ್ಮ ಗೆಸ್. ಇವತ್ತಿಲ್ಲಿ ನಾನು ಬ್ಯಾಚುಲರ್ಸಿಗಂತ ಸ್ಪೆಷಲ್ ಆಗಿ ಚಿಕನ್ ಪಲಾವ್, ಅದು ತುಂಬ ಈಸಿ ಮೆಥಡು. ಮನೆಯಲ್ಲೇ ಇರೋ ಸಾಮಗ್ರಿಯಿಂದ ಆರಾಮಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡೋರು ಕೂಡ ಫೇಲ್ ಆಗಲ್ಲ ಇದರಲ್ಲಿ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸ್ತೇನೆ. ಫಸ್ಟಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಳ್ಬೇಕು, ನೀರು ಹಾಕದೆ. ಇಲ್ಲಿ 2 ಲೋಟ ಅಕ್ಕಿ, ಬಾಸುಮತಿ ಅಕ್ಕಿ, ಅದನ್ನು 25 ನಿಮಿಷ ನೆನೆ ಹಾಕಬೇಕು. ಹಾಗೆ ನಾವಿಲ್ಲಿ 750 ಗ್ರಾಮ್ ಚಿಕನ್ ತಗೊಂಡಿದ್ವಿ. ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಡಿಮೆ ಆದರೂ ಪರವಾಗಿಲ್ಲ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಎಣ್ಣೆ ಸ್ವಲ್ಪ ಜಾಸ್ತಿ. ಹಾಗೆ ಅದರಲ್ಲಿ ಚಕ್ಕೆ, ಲವಂಗ, ಯಾಲಕ್ಕಿ, ಹಾಗೆ ಒಂದು ತೇಜ್ಪತ್ರೆ, ಇವಿಷ್ಟನ್ನು ಒಗ್ಗರಿಸ್ಕೊಂಡು ಅದರಲ್ಲಿ ಉದ್ದ ಕಟ್ ಮಾಡಿದ ಈರುಳ್ಳಿ 3 ಹಾಕಿ ಈ ಥರ ಗೋಲ್ಡನ್ ಫ್ರೈ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದರಲ್ಲಿ ಸ್ವಲ್ಪ ಅರಿಶಿನ ಹಾಗೂ ನಾವು ಮೊದಲೇ ರುಬ್ಬಿಟ್ಟ ತರಿಯಾಗಿ ಪೇಸ್ಟ್ ಮಾಡಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪು ಜಾಸ್ತಿ, ಪುದೀನ ಸ್ವಲ್ಪ, ಇವಿಷ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ 3 ದೊಡ್ಡ ಸೈಜ್ ಟೊಮೆಟೊ ಈ ಥರ ದೊಡ್ಡ ಪೀಸ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಎಲ್ಲಕ್ಕೂ ಸೇರಿಸಿ ಉಪ್ಪು ಹಾಕಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ ಪೌಡರ್ ಇವಿಷ್ಟನ್ನು ಹಾಕಿ ಮಸಾಲೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದರಲ್ಲಿ ಈಗ ಚಿಕನ್ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಹಾಕಿರುವ ಮಸಾಲೆ ಎಲ್ಲ ಚಿಕನಿಗೆ ಸರಿಯಾಗಿ ಹೊಂದ್ಕೊಳ್ಬೇಕು. ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಚಿಕನ್ ಸಪ್ಪೆ ಅನಿಸೋದಿಲ್ಲ ತಿನ್ನಬೇಕಾದ್ರೆ. ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಕಟ್ ಮಾಡಿಟ್ಟ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಲು ಬಿಡಬೇಕು. ಈಗ ಮತ್ತೆ ಪುನಃ ಒಂದ್ಸಲ ಮಿಕ್ಸ್ ಮಾಡಿ ಇದರಲ್ಲಿ ಮೊದಲೇ ನೆನೆ ಇಟ್ಟ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಮೊದಲೇ ನಾವು 25 ನಿಮಿಷ ಇದು ನೆನೆ ಹಾಕಿದ್ವಿ. ಹಾಗಾಗಿ ಇವೆಲ್ಲವನ್ನು ಮಧ್ಯಮ ಉರಿಯಲ್ಲೇ ಮಾಡ್ಕೊಳ್ಳಿ. ಈಗ 2 ಲೋಟ ಅಕ್ಕಿಗೆ 4 ಲೋಟ ನಾನಿಲ್ಲಿ ಬಿಸಿ ನೀರು ಹಾಕಿದ್ದೇನೆ. ಸಮಯದ ಅಭಾವ ಇದ್ದ ಕಾರಣ ಬಿಸಿ ನೀರು ಮಾಡಿಕೊಂಡಿದ್ದೆ. ನೀವು ತಣ್ಣೀರನ್ನು ಕೂಡ ಉಪಯೋಗಿಸಬಹುದು. ಹಾಗೆ ಸ್ವಲ್ಪ ಲಿಂಬು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ನೀರು ಹಾಕೋದಕ್ಕೆ ಬೇಗ ಕುದಿ ಬಂತು. ತಣ್ಣೀರು ಹಾಕಿದರೆ ಒಂಚೂರು ಸ್ವಲ್ಪ ಲೇಟ್ ಆಗುತ್ತೆ. ಅದು ಕುದಿ ಬಂದ ನಂತರ ಈ ಮೂಮೆಂಟಲ್ಲಿ ಮುಚ್ಚಳ ಮುಚ್ಚಬೇಕು. ಅಂದರೆ 1 ಕುದಿ ಬರಬೇಕು. ಹಾಗೆ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಮುಚ್ಚಿಟ್ಟು ಆಮೇಲೆ ಈಗ ಮುಚ್ಚಳ ತೆಗೆದು ಪುನಃ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ ಆಫ್ ಮಾಡಿ ಈ ಮೂಮೆಂಟಲ್ಲಿ ಒಂದು 5 ನಿಮಿಷ ಹಾಗೆ ಮುಚ್ಚಿಡಿ. ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. 5 ನಿಮಿಷದ ನಂತರ ಈಗ ಸರ್ವ್ ಮಾಡಲು ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.